ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ರಿಲೇಷನ್‌ಶಿಪ್ಪಲ್ಲಿ ಹೆಚ್ಚು ಸ್ಯಾಕ್ರಿಫೈಸ್‌ನ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕೆಲವರೆಲ್ಲ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾರೆ ಆ್ಯಂಡ್ ಆಫ್ಟರ್ ದ್ಯಾಟ್ ತುಂಬ ಕೊರಗ್ತಾರೆ ಆ್ಯಂಡ್ ಡಿಪ್ರೆಷನ್‌ಗೆ ಹೊರಟೋಗ್ತಾರೆ. ನಂಗೆ ತುಂಬ ಜನ DM ಮಾಡ್ತಾರೆ, ಯಾಕೆ ಇಷ್ಟು ಜನ ಕ್ರೂರವಾಗಿರ್ತಾರೆ, ಒಳ್ಳೆತನಕ್ಕೆ ಬೆಲೆ ಇಲ್ವಾ, ಪ್ರಾಂಪ್ಟ್ ಆಗಿರೋರಿಗೆ. ಈ ಥರದ್ದೆಲ್ಲ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನಾನು ಎಷ್ಟು ನೀವು ಮಾಡಿರೋ ಮಿಸ್ಟೇಕ್ಸು ಏನೆಲ್ಲ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ಚಾರ್ಜಸ್ ಇರುತ್ತೆ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಒಂದು ರಿಲೇಷನ್ಶಿಪ್ ಇಟ್ ಮೀನ್ಸ್ ಲವ್ನಲ್ಲಿ ಸ್ಯಾಕ್ರಿಫೈಸ್ ಬೇಕು, ಆದರೆ ಸೆಲ್ಫ್ ರೆಸ್ಪೆಕ್ಟು ಕಳೆದುಕೊಳ್ಳೋ ಮಟ್ಟಕ್ಕೆ ಇರಬಾರ್ದು. ಇದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಜನ ರೆಸ್ಪೆಕ್ಟ್ನ ಬಿಟ್ಟು ತುಂಬ ಓವರಾಗಿ ಅವರೊಟ್ಟಿಗೆ ಕನೆಕ್ಟ್ ಆಗ್ಲಿಕ್ಕೆ ಹೋಗ್ತಾರೆ. ಲೈಕ್ ಕೆಲಸ, ಕಾರ್ಯ ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮಗೊಂದು ಮರ್ಯಾದೆ ಇದೆ ಅಂತ ಮರ್ಯಾದೆ ಬಿಟ್ಟು ನೋಡಿ, ಆ ಮರ್ಯಾದೆ ರೆಸ್ಪೆಕ್ಟ್ನ ಬಿಟ್ಟು ನೀವು ಅವ್ರ ಹಿಂದೆನೇ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಆದರೆ ಆ್ಯಕ್ಚುಲಿ ಅದು ನಿಮ್ಮನ್ನು ಯಾವ ಲೆವೆಲಿಗೆ ತೊಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ, ಬಿಫೋರಲ್ಲಿರುವಂಥ ಒಂದು ಗೌರವ ಆಮೇಲೆ ಹೋಗ್ತಾ ಹೋಗ್ತಾ 3 ಕಾಸಿಗೂ ಇರಲ್ಲ ಆ್ಯಕ್ಚುಲಿ. ಅದನ್ನು ಮಾಡ್ಕೊಂಡಿದ್ದು ಯಾರು? ನೀವೇನೆ. ಯಾವುದೇ ಆಗಲಿ ಅತಿ ಆದರೆ ಅಮೃತನ ವಿಷ ಅಂತ ಒಂದು ಮಾತಿದೆ. ಹಾಗೆ ರೆಸ್ಪೆಕ್ಟನ್ನು ಕಳ್ಕೊಂಡಿದ್ದು ನೀವು, ಅದನ್ನು ಲೈಕ್ ಅತಿಯಾಗಿ ತೊಗೊಂಡಿದ್ದು ಅದನ್ನೇ. ನಾನು ಹೇಳೋದು ರೆಸ್ಪೆಕ್ಟನ್ನ ಉಳಿಸ್ಕೊಂಡು ಆ ರಿಲೇಷನ್‌ಶಿಪ್ಪಲ್ಲಿ ಇರಬೇಕು. ಈಗ ಸಮ್‌ಟೈಮ್ಸ್ ರೆಸ್ಪೆಕ್ಟನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅದು ನಿಮಗೆ ಒಂದು ಮನಸ್ಸು ಹೇಳುತ್ತೆ ಬೇಡ, ಇನ್ನೊಂದು ಮನಸ್ಸು ಓಕೆ ಮಾಡಿಬಿಡೋಣ ಅನ್ಸುತ್ತೆ. ನೀವು ಕಾಯ್ಕೋಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಅತಿಯಾಗಿ ನೀವಾಗೆ ಬೆಗ್ ಮಾಡೋದು, ನೀವಾಗೆ ಅವ್ರ ಹಿಂದೆ ಹೋಗೋದು, ಅದು ಮರ್ಯಾದೆ ಕೊಡದೆ ಹೋದ್ರು ಮನೆಗಳಿಗೆ ಇದೇನಾಗುತ್ತೆ, ನಿಮಗೆ ನಿಮ್ಮ ವೀಕ್ನೆಸ್‌ನ ತೋರಿಸ್ಕೊಡುತ್ತೆ ಆ್ಯಂಡ್ ರೆಸ್ಪೆಕ್ಟ್‌ನ ಹಾಳು ಮಾಡಿಸುತ್ತೆ. ಸೆಕೆಂಡ್ ಪಾಯಿಂಟು, ನೀವು ಹೆಚ್ಚು ಹೆಚ್ಚು ಕೊಡ್ತೀರಾ. ಇಟ್ ಮೀನ್ಸ್ ಏನಂತ ಹೇಳಿದ್ರೆ, ಭಾವನೆಗಳಾಗಲಿ, ಎಮೋಷನ್ಸ್ ಆಗಲಿ, ಡ್ರೀಮ್ಸ್ ಆಗಲಿ, ಫ್ಯೂಚರ್ ಬಗ್ಗೆ ಆಗಲಿ ಎಲ್ಲದನ್ನೂ ನಿಮ್ಮ ಕಡೆಯಿಂದ ಹೆಚ್ಚು ಎಫರ್ಟ್ ಇರುತ್ತೆ. ನೀವೇ ಎಫರ್ಟ್ ಕೊಟ್ಟಾಗ ಅವರು ಅದನ್ನು ಕಡಿಮೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಬಿಕಾಸ್ ಇದು ನಿಮ್ಮ ವೀಕ್ನೆಸ್ ಥರ ಅವ್ರಿಗೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ನಾನು ಹೇಳೋದು 2 ಬ್ಯಾಲೆನ್ಸಿಂಗ್ ಆಗಿ ಹೋಗ್ಬೇಕು ಆ್ಯಕ್ಚುಲಿ. ನಿಮಗೆ ಎಷ್ಟು ನೀಡ್ ಇದೆಯೋ ಅಷ್ಟೇ ನೀಡು, ಅಷ್ಟೇ ಒಂದು ರೆಸ್ಪೆಕ್ಟು ಆ್ಯಂಡ್ ಬದುಕಲ್ಲಿ ಇವ್ರು ನಮ್ಮ ಲೈಫಲ್ಲಿ ಬೇಕು ಅನ್ನೋದು ಅವ್ರಿಗೂ ಅಷ್ಟೇ ಇರಬೇಕಾಗತ್ತೆ. ನೀವಷ್ಟೇ ಒಬ್ಬರೇ ಎಫರ್ಟ್ ಹಾಕಿ ಅವ್ರಿಗೆ ಇಷ್ಟನೇ ಇಲ್ಲ ಅಂತ ಬಂದಾಗ ಅಗೇನ್ ಇಟ್ ವಿಲ್ ಹೆಂಗೆ ಅಂತ ಹೇಳಿದ್ರೆ ಕನ್ವರ್ಟ್ ಟು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ಬರುತ್ತೆ ಆ್ಯಂಡ್ ವೀಕ್ನೆಸ್ ಅನ್ನೋ ಆಗ್ಬಿಡುತ್ತೆ. ನಿಮ್ಮನ್ನು ತುಂಬ ಕೇವಲವಾಗಿ ನೋಡೋದು ಆಗ್ಬಿಡುತ್ತೆ. ಇಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಯಾರ್ದು? ಅವರಿಗೆ ನೀವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪಾಗತ್ತೆ. ನಿಮಗೆ ನೀವು ಬ್ಲೇಮ್ ಮಾಡ್ಕೊಳ್ಳಿ. ಮಾಡಿರೋದು ಯಾರು? ಅವ್ರು ಅಷ್ಟು ಕೊಡು ಅಂತ ಹೇಳಿ ಯಾರೋ ಒಬ್ಬ ಪರಿಚಯ ಆಗಿದ ತಕ್ಷಣ ಅತಿಯಾಗಿ ಮಾತಾಡ್ಬಿಡೋದು, ಅತಿಯಾಗಿ ಹೇಳ್ಕೊಂಬಿಡೋದು, ಅತಿಯಾಗಿ ನಂಬ್ಕೊಂಬಿಡೋದು, ಇದೆಲ್ಲ ಅಲ್ಲ ಆ್ಯಕ್ಚುಲಿ. ನಿಮ್ಗೆ ನಿಮ್ಮದೇ ಆದ ಒಂದು ಕೆಲಸ, ಒಂದು ಬೌಂಡ್ರೀಸು, ಒಂದು ಗೌರವ, ಯೋಚನೆ, ಎಷ್ಟು ಹೇಳಬೇಕು, ಎಷ್ಟು ಹೇಳಬಾರ್ದು, ಇದೆಲ್ಲ ನಮಗೆ ಗೊತ್ತಿರೋವಂಥ ವಿಚಾರಗಳಾಗಿರಬೇಕು. ಆವಾಗ ನಾವು ಸರಿ ಹೋಗ್ಲಿಕ್ಕೆ ಸಾಧ್ಯ. ನೆಕ್ಸ್ಟಲ್ಲಿ ಬರೋದು ಲವ್. ಇಟ್ ಮೀನ್ಸ್ ಬ್ಯಾಲೆನ್ಸ್ ಆಗಿರಬೇಕು. ಇಲ್ಲಿ ಪೇನ್ ಗ್ಯಾರಂಟಿ. ನೋಡಿ, ನೀವು ಬ್ಯಾಲೆನ್ಸನ್ನು ಮಾಡಿಲ್ಲ ನಿಮ್ಮ ರಿಲೇಷನ್‌ಶಿಪ್ ಇಲ್ಲ ಅಂತ ಹೇಳಿದ್ರೆ 100% ಅದರಲ್ಲಿ ಪೇನ್ ಬರೋದಂತೂ ಡೆಫಿನೆಟ್ಲಿ ಆಗುತ್ತೆ. ನೀವು ಅತಿಯಾಗಿ ಕೊಡ್ತೀರಾ, ಅತಿಯಾಗಿ ಕೊಟ್ಟಾಗ ಅಲ್ಲಿಂದನೂ ಹಂಗೆ ಬರಬೇಕು ಅನ್ನೋ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ನೀವು ಅತಿಯಾಗಿ ಕೊಡುವಷ್ಟು ಅವ್ರು ಕೊಡೋಕೆ ರೆಡಿ ಇರಲ್ಲ ಅಂದಮೇಲೆ ಅಲ್ಲಿ ನಿಮಗೆ ಪೇನ್ ಡೆಫಿನೆಟ್ಲಿ ಬರೋಕ್ಕೆ ಶುರು ಆಗುತ್ತೆ. ಅದನ್ನು ಮಾಡ್ಕೊಂಡಿದ್ಯಾರು ಆ್ಯಕ್ಚುಲಿ? ನೀವೇನೇ ಮಾಡ್ಕೊಂಡಿದ್ದೀರಿ. ಅತಿಯಾಗಿ ಕೊಡಿ ಅಂತ ಅವರು ಕೇಳಿಲ್ಲ. ಅತಿಯಾಗಿ ನೀವೇನೋ ಸಿಕ್ಕಾಗ ಅತಿಯಾಗಿ ಪ್ರೀತಿ ಮಾಡಿಬಿಡೋದು, ಏನೋ ಜಗತ್ತಲ್ಲಿ ಸಿಗದೇ ಇರೋದು ನಾನು ಅದೇ ಹೇಳ್ತೀನಿ. ಒಂದು ಹಂತದವರೆಗೂ ನಿಮಗೂ ಬುದ್ಧಿ ಇದೆ. ಯಾವ್ದು ಎಷ್ಟಿರಬೇಕು. ಉದಾಹರಣೆಗೆ ತುಂಬ ಇಷ್ಟಪಟ್ಟರು ಸಿಕ್ಕಾಗ ಅತಿಯಾಗಿ ತಿಂದ್ಬಿಟ್ಟಾಗ ಹೊಟ್ಟೆ ಹಾಳಾಗತ್ತಲ್ಲ, ಹಾಗೆ ಅದೇ ಥರ ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂನುವೆ. ನಾನು ಹೇಳೋದು, ಪ್ರೀತಿ ಮಾಡಿ, ಗೌರವ ಮಾಡಿ, ಎಲ್ಲನೂ ಮಾಡಿ, ಬಟ್ ಲಿಮಿಟ್ ದಾಟಿ ಹೋಗಬೇಡಿ. ನಿಮ್ಮ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ ಎಲ್ಲ ಹಾಳಾಗಿ ಹೋಗುತ್ತೆ. ಇಲ್ಲ ನೀವು ಅತಿಯಾಗಿ ಪ್ರೀತಿ ಮಾಡೋದು ಆ ಕಡೆಯಿಂದ ಬರದೇ ಹೋದರೆ ಪೇನ್ ಗ್ಯಾರಂಟಿ ಆಗುತ್ತೆ. ಇದು ಕೂಡ ಎಷ್ಟೋ ಜನಗಳಲ್ಲಿ ಇದು ಮೇಜರ್ ಆಗಿ ಅವ್ರಿಗೆ ಪೇನ್ ಆಗ್ಲಿಕ್ಕೆ ಇದೇ ಕಾರಣ. ನಂಗೆ ಎಲ್ಲರೂ ಮೆಸೇಜ್ ಮಾಡ್ತಾರೆ. ನೀವು ನೆಟ್ಟಿಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಅವ್ರು ಸರಿ ಇಲ್ಲ ಅಂದರೆ ಅದನ್ನು ನೀವು ಅಷ್ಟೇ ಕರೆಕ್ಟಾಗಿ ತೊಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ನಿಮ್ಮ ವ್ಯಾಲ್ಯೂ ನೀವು ಕಾಪಾಡ್ಕೊಳ್ಳಿಲ್ಲ ಅಂತಂತ ಹೇಳಿದ್ರೆ ಯಾರೂ ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಅದೇ ಹೇಳ್ತೀನಿ, ನಿಮ್ಮ ವ್ಯಾಲ್ಯೂಸನ್ನು ಯಾರು ಕಾಪಾಡಬೇಕು? ಪ್ರತಿಯೊಬ್ಬರ ವ್ಯಾಲ್ಯೂಸ್ ಅವರವರೇ ಕಾಪಾಡ್ಕೊಳ್ಬೇಕು. ನಿಮ್ಮ ಗೌರವ ನೀವು ಕಾಪಾಡ್ಕೋಬೇಕು. ಅದಕ್ಕೆ ನೀವು ಮಾತ್ರ ಹಕ್ಕುದಾರರಾಗಿರ್ತೀರಿ. ಇನ್ನೊಬ್ಬರ ಗೌರವ ಕಾಪಾಡೋಕ್ಕೆ ನಿಮಗೆ ಯಾವ ರೈಟ್ಸ್ ಇಲ್ಲ ಆ್ಯಕ್ಚುಲಿ. ನಾನು ಹೇಳ್ತಿರೋವಂಥದ್ದು. ಅಂದರೆ ಇನ್ನೊಬ್ರದ್ದು ಕಾಪಾಡೋಕೆ ಹೋಗ್ಬಿಟ್ಟು ನಿಮ್ಮದು ನೀವು ಹಾಳು ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ. ನಿಮಗೆ ರೈಟ್ಸ್ ಇರೋದು ನಿಮ್ಮ ಗೌರವ ಕಾಪಾಡ್ಕೊಳ್ಳೋಕೆ. ನಿಮ್ಮ ಬದುಕಿನ ಮೇಲೆ ನಿಮಗೆ ರೈಟ್ಸ್ ಇದೆ ಅಂದಮೇಲೆ ಅದನ್ನು ಕರೆಕ್ಟಾಗಿ ಮಾಡಿಬಿಟ್ರೆ, ಇನ್ನೊಬ್ರದ್ದು ರೈಟ್ಸ್ ಕಾಪಾಡೋಕೆ, ಲೈಕ್ ಇನ್ನೊಬ್ರದ್ದು ಗೌರವ ಕಾಪಾಡೋಕೆ ಹೋಗಿ ನಿಮ್ಮ ಗೌರವ ಕಳ್ಕೊಂಬಿಡ್ಬೇಡಿ. ನಿಮ್ಮ ಗೌರವದ ಮೇಲೆ ಮಾತ್ರ ನಿಮಗೆ ಅಧಿಕಾರ ಇದೆ. ಅದನ್ನು ಕರೆಕ್ಟಾಗಿ ಜೋಪಾನ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು. ಓಕೆ. ನೀವು ಅತಿಯಾಗಿ ಹೋಗ್ತಿದ್ರೆ ಏನಾಗುತ್ತೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ನಿಮ್ಮ ವೀಕ್ನೆಸ್ ಅನ್ಕೊಂಡ್ಬಿಟ್ಟು ಬರ್ತಾರೆ ಬಿಡು, ಇವ್ರಿಗೆ ಬಿಟ್ಟರೆ ಗತಿ ಇಲ್ಲ ಅನ್ಕೋತಾರೆ. ಅದಕ್ಕೇನೆ ನಿಮ್ಮ ವ್ಯಾಲ್ಯೂಸ್ನ ಉಳಿಸ್ಕೊಳ್ಳೋಕೆ ಏನು ಮಾಡ್ಬೇಕು ಅದೆಲ್ಲ ಮಾಡಿ.
ಓಕೆ. ಅತಿಯಾಗಿ ಏನೂ ಕೂಡ ನೀವು ಸ್ಯಾಕ್ರಿಫೈಸ್ ಮಾಡಬೇಡಿ ಒಂದು ರಿಲೇಷನ್‌ಶಿಪ್ಪಲ್ಲಿ. ನನ್ನ ಪ್ರಕಾರ ಹೇಳೋದಾದ್ರೆ. ಏನನ್ನಿಸ್ತು ಅದನ್ನು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸೆಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.